ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಆನಿಯನ್ ಫ್ರೈ ಮಾಡ್ತಿದ್ದೀನಿ. ಯಾಕಂತ ಗೊತ್ತಾ? ಪ್ರೌನ್ಸ್ ಆನಿಯನ್ ಡ್ರೈ ಇವತ್ತು ಸ್ಪೆಷಲ್ ರೆಸಿಪಿ ಮಾಡುವ ಅಂತ. ಪ್ರೌನ್ಸ್ ಚೆನ್ನಾಗಿ ತೊಳೆದು ಅದಕ್ಕೆ ಕರಿಬೇವಿನ ಸೊಪ್ಪು, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರ್, ಹಾಗೆ ಆನಿಯನ್ ಫ್ರೈ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಒಂದು ಮೊಟ್ಟೆ, ಕರ್ಡ್, ಮೊಸರು ಹೇಳ್ತೀವಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ರೆಡ್ ಚಿಲ್ಲಿ, ಪೆಪ್ಪರ್ ಪೌಡರ್, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಫ್ರೈ ಮಾಡಿಟ್ಟಿದ್ದ ಆನಿಯನ್ ಆಯಿಲ್ ಇದೆಯಲ್ಲ, ಅದೇ ಆಯಿಲ್ಗೆ ಈ ಮಿಕ್ಸ್ ಮಾಡಿದಂಥ ಎಲ್ಲ ಮಸಾಲೆನ ಬೇಯಿಸ್ಕೊಳ್ಬೇಕು. ಇದೊಂದು 10 ನಿಮಿಷ ಬೇಯಿದ್ರೆ ಸಾಕಾಗತ್ತೆ, ಯಾಕಂದರೆ ಪ್ರೌನ್ಸ್ ಬೇಗ ಬೇಯುತ್ತೆ. ಹಾಗೆ ಸಾಲ್ಟ್ ಹಾಕಬೇಕು, ಮಿಕ್ಸ್ ಮಾಡಬೇಕು. ಈಗಲೇ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆನಿಯನ್ ಫ್ರೈದು. ತುಂಬ ಟೇಸ್ಟಿನೂ ಆಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ. ಫ್ಲೇವರ್ ಬಿಟ್ಕೊಳ್ತಾ ಇದೆ ನೋಡಿ. ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ತುಂಬ ಟೇಸ್ಟಿಯಾಗಿ, ತುಂಬ ಫಾಸ್ಟಾಗಿ ಮಾಡುವಂಥ ರೆಸಿಪಿ ಇದು. ಈಗ ನೋಡಿ ಇಷ್ಟು ಬೆಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು ಮತ್ತು ಕರಿಬೇವಿನ ಸೊಪ್ಪು, ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಅಲ್ಲೇ ಸ್ಟವ್ ಬಂದ್ ಮಾಡಬೇಕು. ಹಲೋ, ನೋಡಿದ್ರಲ್ಲ, ಆನಿಯನ್ ಫ್ರೈದು ಸ್ಮೆಲ್ ಅಂತೂ ಸಖತ್ತಾಗಿದೆ. ತುಂಬ ಟೇಸ್ಟಿಯಾಗಿರ್ಬೋದು. ಮಾಡುವಲ್ಲ, ನನ್ನ ಮಾಮಿಗೆ ನಾನು ಏನು ಮಾಡಿದ್ದೇನೆ ಅಂತಲೂ ಗೊತ್ತಿಲ್ಲ. ಆದರೆ ಈಗ ಅವ್ರ ಹತ್ರ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾ ಇದ್ದೀನಿ. ಎಟ್ಟಿಯಾ ಕೇಳ್ತಿದ್ದಾರೆ ನೋಡಿ, ಅವರಿಗೆ ಟೇಸ್ಟ್ ತೋರಿಸುವ. ಏನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಾಮಿಗೆ ಹೇಗಾಗಿದೆ ಅಂತ ನೋಡುವ. ಸೂಪರ್. ಈಗ ನಾನು ಟೇಸ್ಟ್ ನೋಡ್ತೀನಿ ನೋಡಿ. ಆನಿಯನ್ ಫ್ರೈ ಮಾಡಿದ್ದು ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಸಖತ್ತಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ಸಿಂಪಲ್ ಆಗಿದೆ ರೆಸಿಪಿ. ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಇದನ್ನು. ಅರ್ಜೆಂಟಿಗೆ ಗೆಸ್ಟ್ ಬಂದರು ಆಗಲೂ ಇದನ್ನು ಮಾಡ್ಕೊಳ್ಬೋದು. ನಮಗಿಬ್ರಿಗೆ ಇಷ್ಟ ಆಯಿತು. ನಿಮಗೆ ಹೇಗಾಗಿ